ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರನಾಗಿ ನೇಮಕ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರವನ್ನು ಕನ್ನಡಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಿಗೂ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಯನ್ನು ವಿಸ್ತರಿಸುವಂತಹ ಉದ್ದೇಶವನ್ನು ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಹೊಂದಿರುತ್ತದೆ. ಅದಕ್ಕಾಗಿಯೇ ತಮನ್ನಾ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೈಗಾರಿಕಾ ಸಚಿವರಾಗಿರುವಂಥ ಎಂ.ಬಿ. ಪಾಟೀಲ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ. ಯಾಕ್ರಿ ಕನ್ನಡದಲ್ಲಿ ಎಂತೆಂತ ಹೆಣ್ಮಕ್ಳಿದ್ದಾರೆ, ಅವರು ನಮ್ಮ ಸೋಪ್ ತಗೊಳ್ಳಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ತಗೊಳ್ಳಲ್ಲ ಅಂತಾರ. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಹೆಮ್ಮೆ, ಕನ್ನಡ ಮಣ್ಣಿನ ಅಸ್ಮಿತೆ. ನಕಲು ಮಾಡಲಾಗದ ರೀತಿಯಲ್ಲಿ ತಯಾರಾಗೋ ಶ್ರೀಗಂಧದ ಎಣ್ಣೆಯ ಸಾಬೂನು. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ರಾಜ್ಯವು ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಗಂಧದ ಮರ ಉತ್ಪಾದಕರಲ್ಲಿ ಒಂದಾಗಿತ್ತು. ಮರವನ್ನ ರಫ್ತು ಮಾಡುತ್ತಿತ್ತು. ಅದರಲ್ಲಿ ಹೆಚ್ಚಿನದು ಯುರೋಪ್ಗೆ ರಫ್ತಾಗುತ್ತಿತ್ತು. ವಿಶ್ವ ಯುದ್ಧದ ಕಾರಣವಾಗಿ ರಫ್ತು ಮಾಡಲು ಸಾಧ್ಯವಾಗದೇ ಇದ್ದಾಗ ಇದನ್ನ ಸದುಪಯೋಗಪಡಿಸಿಕೊಳ್ಳಲು ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ರು. ನಂತರ 1980ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ವಾಮ್ಯದ ಉದ್ದಿಮೆಯಾಗಿ ಪರಿವರ್ತಿಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಂತ ಪುನರ್ನಾಮಕರಣ ಮಾಡಲಾಯಿತು. ಅಂದಿನಿಂದ ಈ ಸೋಪು ಕನ್ನಡಿಗರ ಮನೆ ಮನ ಗೆದ್ದಿದೆ. ಇದೀಗ ಈ ಉತ್ಪನ್ನವನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕೈ ಹಾಕಿದ ಸರ್ಕಾರದ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಮೈಸೂರು ಸ್ಯಾಂಡಲ್ಗೆ ಮಿಲ್ಕಿ ಬ್ಯೂಟಿ ರಾಯಭಾರಿ. ತಮನ್ನಾ ಭಾಟಿಯಾ ನೇಮಕಕ್ಕೆ ಕನ್ನಡಿಗರ ವಿರೋಧ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯಾರನ್ನ ಸರ್ಕಾರ ನೇಮಕ ಮಾಡಿದೆ. ಇದಕ್ಕಾಗಿ 2 ವರ್ಷ 2 ದಿನದ ಅವಧಿಗೆ ಬರೋಬ್ಬರಿ 6.20 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗುತ್ತಿದೆ. ಇದೇ ಈಗ ಕನ್ನಡಿಗರನ್ನ ಕೆರಳಿಸಿದೆ. ಹೊರರಾಜ್ಯದ ನಟಿಯನ್ನ ಕರೆತಂದು ಕೋಟಿ ಕೊಟ್ಟು ಪ್ರಮೋಟ್ ಮಾಡೋ ಅಗತ್ಯವೇನಿದೆ? ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ಕನ್ನಡಿಗ ನಟಿಯರನ್ನೇ ಇದಕ್ಕೆ ಬಳಕೆ ಮಾಡಿಕೊಳ್ಳಬಹುದಿತ್ತು. ಈ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತಿದ್ದಾರೆ ಕನ್ನಡಪರ ಹೋರಾಟಗಾರರು. ಕನ್ನಡಿಗರ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಂತ ಮೈಸೂರು ಸೋಪ್ ಸಂಸ್ಥೆ, ಆ ಸಂಸ್ಥೆಯ ರಾಯಭಾರಿ ಆಗ್ಲಿಕ್ಕೆ ಬಾಲಿವುಡ್ ನಟಿ ಬೇಕಾ? ಒಂದು 6 ಕೋಟಿ ದುಡ್ಡು ಕೊಟ್ಟು 6 ಕೋಟಿ 20 ಲಕ್ಷ ದುಡ್ಡು ಕೊಟ್ಟು ಅವಳು ರಾಯಭಾರಿಯಾಗಿ ಕನ್ನಡದವರಿಗೆ ನಿಮ್ ಸೋಪು ನೀವು ತಗೊಳ್ಳಿ ಅಂತ ಹೇಳಬೇಕಾ? ಕನ್ನಡದವರಿಗೆ ನಮಗೆ ಸ್ಯಾಂಡಲ್ ಸೋಪ್ ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಅದ್ರ ಹೆಸರೇ ದೊಡ್ಡ ರಾಯಭಾರಿ. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ರವರೇ, ಇಡೀ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ. ಇದೊಂದೇ ರಾಯಭಾರಿ. ತಮನ್ನಾ ಭಾಟಿಯಾರನ್ನ ರಾಯಭಾರಿಯನ್ನಾಗಿ ನೇಮಿಸಿರುವುದಕ್ಕೆ ಸಂಸದ ಯದುವೀರ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ವಿರೋಧಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಯದುವೀರ್, ಪರಭಾಷೆ ನಟಿ ತಮನ್ನಾ ಭಾಟಿಯಾರನ್ನ ರಾಯಭಾರಿಯನ್ನಾಗಿ ಮಾಡಿದ್ದು ಅಸಂಬದ್ಧ ಹಾಗೂ ಬೇಜವಾಬ್ದಾರಿಯುತ ನಿರ್ಧಾರ ಅಂತ ಟೀಕಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಗಾಗಿ ನೇಮಕ ಕನ್ನಡಿಗರಿಗೆ ಅವಮಾನದ ಉದ್ದೇಶವಲ್ಲ ಎಂದ ಸರ್ಕಾರ. ಕೆಎಸ್ಡಿಎಲ್ ರಾಯಭಾರಿಯಾಗಿ ತಮನ್ನಾ ಭಾಟಿಯಾ ನೇಮಕಕ್ಕೆ ಕನ್ನಡಿಗರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಬೃಹತ್ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಸ್ಪಷ್ಟನೆ ಕೊಟ್ಟರು. 2028ರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ 5,000 ಕೋಟಿ ಆದಾಯವನ್ನ ತಲುಪುವ ಗುರಿ ಹೊಂದಿದೆ. ನಮ್ಮದು ಪ್ಯಾನ್ ಇಂಡಿಯಾ ಬಿಸ್ನೆಸ್. ಈಗ ವಿದೇಶಕ್ಕೂ ಬಿಸ್ನೆಸ್ ಒಯ್ಯಬೇಕೆಂಬ ಯೋಜನೆ ಇದೆ. ಕನ್ನಡ ನಟಿಯರಾದ ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ ಬೇರೆ ಬೇರೆ ಕಂಪನಿಗಳಿಗೆ ಸಹಿ ಹಾಕಿದ್ದಾರೆ. ಇನ್ನು ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಎಟುಕದವರು. ಹೀಗಾಗಿ PSU ಮಂಡಳಿಯ ನಿರ್ಧಾರದಂತೆ ತಮನ್ನಾ ಭಾಟಿಯಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಕನ್ನಡಿಗರಿಗೆ ಅವಮಾನದ ಪ್ರಶ್ನೆಯೇ ಇಲ್ಲ ಅಂತ ಸಮಜಾಯಿಷಿಕೊಟ್ರು. ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಣ್ಣ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ದಿವಸ ಅದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ KR ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಬಹಳ ಅವ್ರದೇ ಒಂದು ಪ್ರಾಡಕ್ಟ್, ಅವ್ರದೇ ಒಂದು ಬ್ರ್ಯಾಂಡ್ ಇದೆ. ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಉಡುಗೆ ತರಬೇಕು ಅಂತಿಲ್ಲ.
ಇವತ್ತು ಅಧೋಗತಿಗೆ ಹೋಗಿದಂತ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ KSDL ನಾವು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ನ್ಯೂಸ್ನ ಬೆಳೆಸ್ತಿದ್ವಿ. ಇನ್ನೊಂದು ಯೂನಿಟ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ ಈಗ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇದು ಆಗಬೇಕು ಅಂತ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನ ಬಹಳ ದೊಡ್ಡ ಎತ್ತರಕ್ಕೆ ಒಯ್ಯಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಬಿಸ್ನೆಸ್ ಟ್ರೇಡು, ಹೀಗಾಗಿ ಇದನ್ನ ನಾವು ಪ್ಯಾನ್ ಇಂಡಿಯಾ ಅಪೀಲು, ಪ್ಯಾನ್ ವರ್ಲ್ಡ್ ಅಪೀಲ್ಗೆ ನಾವು ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಇಂಥ ಹೆಜ್ಜೆಗಳನ್ನ ನಾವು ಇಡಬೇಕಾಗ್ತದೆ. ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ, ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿದ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ಸಹ ಇದೆಲ್ಲವನ್ನ ಅವ್ರು ಯಾರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ, ಯಾರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅವೈಲಬಿಲಿಟಿ ಇದೆ, ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ನಮ್ಮ ಹೆಜ್ಜೆಯನ್ನ ಇಟ್ಟಿದ್ದೀವಿ. ಇದರ ಅರ್ಥ ಕನ್ನಡದವರು ಯಾರು ಕಲಾವಿದರು ಇಲ್ಲ, ಅವರಿಗೆ ಅಗೌರವ ತೋರಿಸಬೇಕು ಅಂತ ಇಂಥ ಭಾವನೆಗಳು, ಆ ಕ್ಷುಲ್ಲಕ ಭಾವನೆಗಳು ಇವತ್ತು ದಿವಸ ನನಗಾಗಲಿ, ನಮ್ಮ MD ಅವರಾಗಲಿ, ನಮ್ಮ ಚೇರ್ಮನ್ CS ನಾಡಗೌಡರಾಗಲಿ ಯಾರಿಗೂ ಕೂಡ ನಮಗೆ ಇದ್ಯಾವುದೂ ಕೂಡ ಇಲ್ಲ. ಇನ್ನು ತಮನ್ನಾ ಭಾಟಿಯ ಆಯ್ಕೆಗೆ KSDL ಹಲವು ಕಾರಣಗಳನ್ನು ಕೊಟ್ಟಿದೆ. ಅವುಗಳನ್ನು ನೋಡೋದಾದ್ರೆ, ರಾಯಭಾರಿಯಾಗಬೇಕು ಎಂದಾದ್ರೆ ನಟಿಯ ಲಭ್ಯತೆ, ಇತರೆ ಬ್ರ್ಯಾಂಡ್ ಜೊತೆಗಿನ ಒಪ್ಪಂದ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಇತ್ಯಾದಿಗಳಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ, ಅವರ ಅನುಯಾಯಿಗಳ ಸಂಖ್ಯೆ, ಎಂಗೇಜ್ಮೆಂಟ್ ಪ್ರಮಾಣ, ವಿಷಯಗಳು, ವ್ಯಕ್ತಿತ್ವ, ಸಂವಹನ ಶೈಲಿ ಇವು ಎಲ್ಲವನ್ನು ಪರಿಗಣಿಸಲಾಗುತ್ತದೆ. ನಮ್ಮ ಉತ್ಪನ್ನದ ಮೌಲ್ಯಗಳು ಹಾಗೂ ಗುರಿ ಗ್ರಾಹಕರೊಂದಿಗೆ ಹೊಂದಿಕೊಳ್ಳುತ್ತದೆಯಾ ಅನ್ನೋದನ್ನು ನೋಡಲಾಗುತ್ತೆ. ಅಲ್ಲದೆ ಹೊರರಾಜ್ಯ ಹಾಗೂ ಹೊರದೇಶಗಳಲ್ಲಿ ಜನಪ್ರಿಯತೆ, ವ್ಯಕ್ತಿತ್ವ ಮತ್ತು ಜನರ ಜೊತೆಗಿನ ಸಂವಹನ ಶೈಲಿಯನ್ನ ಆಯ್ಕೆಯಲ್ಲಿ ಪರಿಗಣಿಸಲಾಗಿದೆ ಅಂತ ಸಮರ್ಥನೆ ನೀಡಿದೆ ಆಯ್ಕೆ ಮಂಡಳಿ. ಇಷ್ಟಕ್ಕೂ ಸರ್ಕಾರ ಈಗ ಬ್ರ್ಯಾಂಡ್ ಅಂಬಾಸಿಡರ್ ಹುಡುಕೋದಕ್ಕಿರುವ ಇನ್ನೊಂದು ಕಾರಣವನ್ನ ಗಮನಿಸಬೇಕು. ಮೈಸೂರು ಸ್ಯಾಂಡಲ್ ಸೋಪ್ ಸೇರಿದಂತೆ ಇತರೆ ಉತ್ಪನ್ನಗಳ ಮೂಲಕ KSDL 2024-25ರಲ್ಲಿ 1785.99 ಕೋಟಿ ಗಳಿಕೆ ಮಾಡಿದೆ. ಇದು ಈ ವರ್ಷಕ್ಕೆ ನಿಗದಿ ಮಾಡಿದ್ದ 1589 ಕೋಟಿಯ ಗುರಿಯನ್ನು ಮೀರಿ 200 ಕೋಟಿಯಷ್ಟು ಹೆಚ್ಚುವರಿ ಟರ್ನ್ ಓವರ್ ಆಗಿದೆ. ಅಲ್ಲದೆ ಕಳೆದ ಆರ್ಥಿಕ ವರ್ಷದಲ್ಲಿ KSDL ಒಟ್ಟು 416 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಅದರಲ್ಲೂ ಗಮನಾರ್ಹ ಸಂಗತಿ ಅಂದ್ರೆ ತನ್ನ ಒಟ್ಟು ಗಳಿಕೆಯಲ್ಲಿ KSDL 1430 ಕೋಟಿ ರೂಪಾಯಿಗಳನ್ನ ಕೇವಲ 6 ರಾಜ್ಯಗಳಿಂದ ಗಳಿಸಿತ್ತು. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ರಾಜ್ಯಗಳು ಅಂದ್ರೆ ದಕ್ಷಿಣದ 5 ರಾಜ್ಯಗಳು ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಸದ್ಯಕ್ಕೆ ಮೈಸೂರು ಸ್ಯಾಂಡಲ್ನ ಬಳಕೆದಾರರು ಹೆಚ್ಚಿದ್ದು ಇಲ್ಲಿಂದಲೇ ಅತಿ ಹೆಚ್ಚಿನ ಆದಾಯ ಗಳಿಸಿದೆ. ಈಗ ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ವಿಸ್ತರಣೆಗೆ ಹೊಸ ರಾಯಭಾರಿ ನೇಮಕದ ಮೂಲಕ ಈ ರಾಜ್ಯಗಳಲ್ಲಿ ಬ್ರ್ಯಾಂಡ್ ವಿಸ್ತರಣೆಯ ದೃಷ್ಟಿಯಿಂದ KSDLಗೆ ಹೊಸ ರಾಯಭಾರಿಯನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಉತ್ಪನ್ನವನ್ನ ಹೆಚ್ಚು ಜನರಿಗೆ ತಲುಪಿಸಲು ಸೂಕ್ತ ರಾಯಭಾರಿ ಆಯ್ಕೆಯಲ್ಲೂ ವಿವಾದ ಎಬ್ಬಿಸಿದ್ರೆ ಅದರಿಂದ ಹೊಡೆತ ತಿನ್ನುವುದು KSDL ಮಾತ್ರವಲ್ಲ, ಶ್ರೀಗಂಧವನ್ನ ಲಾಭದಾಯಕ ಬೆಳೆಯಾಗಿ ಬೆಳೆಯುವ ನಮ್ಮ ನಾಡಿನ ರೈತರಿಗೂ ಬೀಳಬಹುದು. ಇದೇ ಕಾರಣಕ್ಕಾಗಿ ಭಾವನಾತ್ಮಕ ವಿಚಾರದ ಜೊತೆಗೆ ವ್ಯಾವಹಾರಿಕವಾಗಿಯೂ ನೋಡಿ ಮೈಸೂರು ಸ್ಯಾಂಡಲ್ ಪರಿಮಳವನ್ನ ಜಗತ್ತಿನೆಲ್ಲೆಡೆಗೂ ಪಸರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.